ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪತೇಃ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಈ ಪ್ರಮಾಣಚಂದ್ರಿಕಾ ಎನ್ನುವ ಗ್ರಂಥವನ್ನ ಚಲಾರಿ ಶೇಷಾಚಾರ್ಯರು ಎನ್ನುವರು ರಚನೆ ಮಾಡಿದ್ದಾರೆ. ಇದರಲ್ಲಿ ಪ್ರಮಾಣಗಳ ಬಗ್ಗೆ ಒಂದು ಚಿಂತನೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನವನ್ನ ಪ್ರಮಾಣ ಅಂತ ಕರಿತೀವಿ. ಯಥಾರ್ಥ ಜ್ಞಾನ ಅಂದ್ರೆ ವಸ್ತು ಹೇಗೆ ಇದೆಯೋ ಹಾಗೆ ತಿಳಿಯೋದು. ಉದಾಹರಣೆಗೆ ಒಂದು ಹಗ್ಗವನ್ನ ನೋಡ್ತೀವಿ. ಹಗ್ಗವನ್ನ ನೋಡಿ ಅದನ್ನ ಹಗ್ಗ ಅಂತ ತಿಳಿದರೆ ಯಥಾರ್ಥ ಜ್ಞಾನ. ಹಗ್ಗವನ್ನ ನೋಡಿ ಹಗ್ಗ ಅಂತ ತಿಳಿದರೆ ಯಥಾರ್ಥ ಜ್ಞಾನ. ಹಗ್ಗವನ್ನ ನೋಡಿ ಹಾವು ಅಂತ ತಿಳಿದರೆ ಕತ್ತಲೆ ಇರುತ್ತದೆ, ಲೈಟ್ ಇರೋದಿಲ್ಲ, ಏನೋ ಒಂದು ಸಿಚುವೇಶನ್, ಅದರಿಂದ ಆ ಹಗ್ಗ ಹಾವಾಗಿ ಕಂಡ್ರೆ ಅದನ್ನ ಅಯಥಾರ್ಥ ಜ್ಞಾನ ಅಂತ ಕರಿತೀವಿ. ವಸ್ತು ಹೇಗೆ ಇದೆಯೋ ಹಾಗೆ ತಿಳಿಯೋದು ಯಥಾರ್ಥ ಜ್ಞಾನ. ವಸ್ತು ಹೇಗೆ ಇದೆಯೋ ಅದಕ್ಕೆ ವಿರುದ್ಧವಾಗಿ ತಿಳಿಯೋದು ಅಯಥಾರ್ಥ ಜ್ಞಾನ. ಹಾಗೆ ಅಂತ. ಸೊ ಯಥಾರ್ಥ ಜ್ಞಾನವನ್ನೇ ಪ್ರಮಾಣ ಅಂತ ನಾವು ಕರಿತೀವಿ. ಈ ಒಂದು ಗ್ರಂಥದಲ್ಲಿ ಪ್ರಮಾಣಗಳ ಬಗ್ಗೆ, ಯಥಾರ್ಥ ಜ್ಞಾನ ಅಂದ್ರೆ ಏನು, ಅದನ್ನು ಹೇಗೆ ಪರಿಚಯ ಮಾಡಿಸಿಕೊಳ್ಳೋದು, ನಮಗೆ ಬಂದ ಜ್ಞಾನ ಯಥಾರ್ಥ ಹೌದೋ ಅಲ್ಲವೋ, ನಾವು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀವಾ, ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀವಾ, ಪ್ರಮಾಣಗಳು ಅದರ ಸೋರ್ಸ್ ಎಲ್ಲಿಂದ ನಮಗೆ ಜ್ಞಾನ ಬರುತ್ತದೆ, ಹೇಗೆ ಜ್ಞಾನ ಬರುತ್ತದೆ, ಜ್ಞಾನ ಉತ್ಪತ್ತಿ ಕ್ರಮ ಏನು, ಈ ರೀತಿಯಾಗಿ ಅನೇಕ ವಿಚಾರಗಳನ್ನೆಲ್ಲ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಮಂಗಳಾಚರಣೆಯನ್ನ ಮಾಡಿದ್ದಾರೆ. ಲಕ್ಷ್ಮೀಪತೇಃ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣ ಚಂದ್ರಿಕಾಂ ಕುರುಮೋ ಬಾಲಾನಾಂ ಬೋಧ ಸಿದ್ಧಯೇ. ನತ್ವ ಅಂದ್ರೆ ನಮಸ್ಕಾರ ಮಾಡಿ, ಹಾಗೆ ಅಂತ ಅರ್ಥ. ಯಾರಿಗೆ? ಲಕ್ಷ್ಮೀಪತೇಃ ಪದಾಂಬೋಜಯುಗಂ, ಪರಮಾತ್ಮನ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಪಾದಯುಗಲ, ಎರಡು ಪಾದಗಳನ್ನು ಕೂಡ ನಮಸ್ಕಾರ ಮಾಡಿ, ಗುರೋರಪಿ ನತ್ವ, ಗುರುಗಳಿಗೂ ಕೂಡ ನಮಸ್ಕಾರವನ್ನು ಮಾಡಿ. ಗುರುಪೂರ್ಣಿಮಾ ದಿವಸ ಇವತ್ತು, ವಿಶೇಷವಾಗಿ ಗುರುಗಳ ಆರಾಧನೆಯನ್ನ ಮಾಡಬೇಕು. ಇದೇ ನಾವು ಮಾಡತಕ್ಕ ಈ ಶಾಸ್ತ್ರ ಚಿಂತನೆಯೇ ಗುರುಗಳ ಆರಾಧನೆ. ಇದು ಅಂತ ಗುರುಗಳಿಗೂ, ಗುರು ಪರಂಪರೆ, ಮಧ್ವಾಚಾರ್ಯರ, ವೇದವ್ಯಾಸರು, ಮಧ್ವಾಚಾರ್ಯರು, ಹಾಗೆ ಅಂತ ಅನೇಕ ಆ ಪರಂಪರೆಯಲ್ಲಿ ಬಂದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾ, ಬಾಲಾನಾಂ ಬೋಧ ಸಿದ್ಧಯೇ. ಬಾಲಾನಾಂ ಹಾಗೆಂದ್ರೆ ವ್ಯಾಕರಣ, ತರ್ಕ ಇದನ್ನೆಲ್ಲ ಓದಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತವರು ಬಾಲರು. ಹಾಗೆ ಅಂತ ಅಂದ್ರೆ ಏನು? ಇನ್ನು ವೇದಾಂತ ಶಾಸ್ತ್ರ ಪ್ರವೇಶ ಮಾಡಲಿಲ್ಲ. ವೇದಾಂತ ಶಾಸ್ತ್ರಕ್ಕೆ ಮೊದಲನೇ ಮೆಟ್ಟಲು ಅಂದ್ರೆ ಈ ಪ್ರಮಾಣದ ಒಂದು ಚಿಂತನೆ, ಇದು ಮೊದಲನೇ ಮೆಟ್ಟಲು. ಅದರಿಂದ ಬಾಲಾನಾಂ ಅಂತ ಹೇಳಿದ್ದಾರೆ. ಅಂತ ಸಣ್ಣವರಿಗೂ ಕೂಡ ಬೋಧ ಸಿದ್ಧಯೇ, ಸರಿಯಾದ ಜ್ಞಾನ ಬರಬೇಕು ಎನ್ನುವುದಕ್ಕಾಗಿ ಈ ಪ್ರಮಾಣ ಚಂದ್ರಿಕಾ ಎನ್ನುವ ಗ್ರಂಥವನ್ನ ಮಾಡಿದ್ದಾರೆ. ಇದು ಮಂಗಲಾಚರಣದ ಅರ್ಥ. ಪ್ರಕರಣ ಆರಂಭತ್ವ ಪ್ರತಿಪಾದನಂ, ಹಾಗೆ ಅಂತ ಎರಡನೇದು. ಈ ಗ್ರಂಥವನ್ನ ಯಾಕೆ ರಚನೆ ಮಾಡಬೇಕು, ಈ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ, ಅದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಹ ಖಲು ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾ ಭೂತ್ ಇತಿ ನಿಖಿಲ ಅಪೇಕ್ಷಿತ ಮೋಕ್ಷಸ್ಯ ಭಗವತ್ ತದನ್ಯ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಜ್ಞಾನ ಸಾಧ್ಯತ್ವಾತ್ ಮುಮುಕ್ಷುನಾ ಪರತಂತ್ರಂ ಇದಂ ಸ್ವತಂತ್ರವತ್ ಆಯತ್ತತೆಯ ಅವಶ್ಯಂ ವೇದಿತವ್ಯಂ. ಹಾಗೆ ಅಂತ ಅಂದ್ರೆ ನಾವೆಲ್ಲರೂ ಬಯಸೋದು ಏನು? ನಾವೆಲ್ಲರೂ ಬಯಸ್ತೀವಿ ಏನು? ಸುಖಮೇವ ಮೇ ಸ್ಯಾತ್, ನನಗೆ ಸುಖವೇ ಆಗಬೇಕು. ದುಃಖಂ ಮನಾಗಪಿ ಮಾಭೂತ್,
ದುಃಖ ಲವಲೇಶು ಇರಬಾರ್ದು. ಹೌದಲ್ವ? ಯಾರಿಗೆ ದುಃಖ ಬೇಕು ಹೇಳಿ? ಯಾರಿಗೂ ದುಃಖ ಬೇಡ. ಸುಖವೇ ಬೇಕು, ಎಲ್ಲರಿಗೂ ಇರೋದು. ದುಃಖ ಸ್ವಲ್ಪವೂ ಇರಬಾರ್ದು, ಸುಖವೇ ಬೇಕು ಹಾಗೆ ಅಂತ. ಅದೆಲ್ಲಿ ಸಿಗ್ತದೆ? ಅದು ಮೋಕ್ಷದಲ್ಲೇ ಸಿಗೋದು. ಸಂಸಾರ ಅವಸ್ಥೆ, ನಾವೀಗಿರೋದು ಸಂಸಾರ ಅವಸ್ಥೆ. ಇದನ್ನ ಬಿಟ್ಟು ನಾವು ಮೋಕ್ಷವನ್ನ, ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನ ಪಡೆದಾಗ ಅಲ್ಲಿ ಸಿಗತಕ್ಕದ್ದು ಏನು? ಕೇವಲ ಸುಖ. ದುಃಖ ಲವಲೇಶು ಇರೋದಿಲ್ಲ. ಇಲ್ಲಿ ಸಂಸಾರ ಅವಸ್ಥೆಯಲ್ಲಿ ಹಾಗಿಲ್ಲ. ನಮಗೆ ಬೇಕೋ ಬೇಡವೋ ಒಂದು ಅಲ್ಪ ಸುಖ, ಭಾರಿ ದುಃಖ ಸಿಗ್ತದೆ. ಯಾಕೆ? ನಮ್ಮ ಶರೀರನೇ ಅಂತ ಇದ್ದು, ನಾವಿರತಕ್ಕ ಲೋಕವೇ ಅಂತ ಇದ್ದು. ನಮ್ಮ ಶರೀರ ನೋಡಿ, ಪಾಂಚಭೌತಿಕ ಶರೀರ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಹಾಗೆ ಅಂತ. ನಾವಿರತಕ್ಕ ಲೋಕವು ಪಾಂಚಭೌತಿಕ ಲೋಕ, ಪ್ರಕೃತಿಯ ನಿರ್ಮಾಣ ಇದು. ಅದರಿಂದ ಈ ಒಂದು ವಾತಾವರಣದಲ್ಲಿ ಏನಾದ್ರು ಒಂದು ಮಳೆ ಬಂದು ಶೀತ ಜಾಸ್ತಿ ಆಯಿತು, ಅಥವಾ ಬಿಸಿಲು ಬಂದು ಬೇಸಿಗೆ ಜಾಸ್ತಿ ಆಯಿತು, ಈ ಶರೀರಕ್ಕೆ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚು ಬಿಸಿಲು ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೆಚ್ಚು ಚಳಿಯೂ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಿಮಗೆ ಬೇಕೋ ಬೇಡವೋ ಈ ಶರೀರದಲ್ಲಿ ಇರುವ ತನಕ, ಈ ಲೋಕದಲ್ಲಿ ಇರುವ ತನಕ ನಮಗೆ ದುಃಖಾದಿಗಳು ತಪ್ಪಿದ್ದಲ್ಲ. ಸ್ವಲ್ಪ ಅಲ್ಪ ಸುಖ ಸಿಗಬಹುದು, ಊಟ ಗೀಟ ನೋಡೋದು, ಏನೋ ಒಂದು ಅಲ್ಪ ಸುಖ ಸಿಗಬಹುದು. ಅದ್ರ ಜೊತೆಗೆ ದುಃಖವು ಇದ್ದೇ ಇರ್ತದೆ. ಅನ್ಅವಾಯ್ಡಬಲ್ ಅಂತ ಹೇಳ್ತಾರೆ ನೋಡಿ. ಸುಖ ದುಃಖ ಈ ಶರೀರದ ಅವಸ್ಥೆಯೇ ಹಾಗೆ. ಅದರಿಂದ ನಮಗೆ ಸುಖ ಬೇಕು ಅಂದ್ರೆ ಫಸ್ಟ್ ಈ ಶರೀರದಲ್ಲಿ ಇರಬಾರ್ದು. ಎಲ್ಲಿ ತನಕ ಈ ಶರೀರದಲ್ಲಿ ಇರ್ತೀವಿ ಅಲ್ಲಿ ತನಕ ನಮಗೆ ದುಃಖ ತಪ್ಪಿದ್ದಲ್ಲ. ಯಾಕೆ? ಪ್ರಾಕೃತ ಶರೀರ ಇದು, ಅದರ ಸ್ವಭಾವವೇ ಹಾಗೆ, ದುಃಖ ತಂದು ಕೊಡುತ್ತದೆ. ಇದ್ದಕ್ಕಿದ್ದಾಗ ಹೋಗ್ತಾ ಇರ್ತೀವಿ, ಎಷ್ಟು ಜನ ನೋಡ್ತೀವಿ ನೋಡಿ, ಕಾಲ್ ಮುರಿದು ಫ್ರಾಕ್ಚರ್ ಆಗಿ ದುಃಖವನ್ನು ತಂದುಕೋತಾರೆ. ಅದರಿಂದ ನನಗೆ ಸುಖ ಬೇಕು, ಸುಖವೇ ಬೇಕು ಅಂತ ಬಯಸುವವರು ಖಂಡಿತ ಈ ಶರೀರದಲ್ಲಿ ಇದ್ರೆ, ಈ ಭೂಮಿಯಲ್ಲಿ ಇದ್ರೆ ಅವರಿಗೆ ಕೇವಲ ಸುಖಾಂಬದು ಆಗೋದೇ ಇಲ್ಲ. ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋದಾಗ ಅಲ್ಲಿ ಅಪ್ರಾಕೃತವಾದ ಶರೀರ, ಅಪ್ರಾಕೃತವಾದ ಲೋಕಗಳು ಅದು ಸಿಗ್ತದೆ. ಅದು ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಅದರಿಂದ ನಿಖಿಲ ಅಪೇಕ್ಷಿತ ಮೋಕ್ಷಸ್ಯ, ಎಲ್ಲರೂ ಬಯಸತಕ್ಕ ಈ ಮೋಕ್ಷ ಅದು ಹೆಂಗ್ ಬರ್ತದೆ ಹಾಗೆ ಅಂದ್ರೆ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಭಗವಂತನಿಗಿಂತ ಬೇರೆಯಾದವರು ಎಲ್ಲರೂ ಕೂಡ ಅಸ್ವತಂತ್ರ. ಈ ಒಂದು ಜ್ಞಾನ ಅತ್ಯವಶ್ಯಕ ಅಂತ ಹೇಳ್ತಾರೆ ನೋಡಿ. ಭಗವತ್ ತದನ್ಯ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಜ್ಞಾನ ಸಾಧ್ಯತ್ವಾತ್. ಅಂಥ ಮೋಕ್ಷ ನಮಗೆ ಬೇಕು ಹಾಗೆಂದ್ರೆ ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ. ಪರಮಾತ್ಮನಿಂದ ಬೇರೆಯಾದವರು, ಲಕ್ಷ್ಮೀ ದೇವಿಯಿಂದ ಶುರು ಮಾಡಿ ಲಕ್ಷ್ಮಿ, ಬ್ರಹ್ಮ, ಎಲ್ಲಾ ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಕೂಡ ಅಸ್ವತಂತ್ರರು. ನಮ್ಮ ಮನೆಯಲ್ಲಿ ಇರತಕ್ಕ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರಿದ್ದಾರೆ ಎಲ್ಲರೂ ಕೂಡ ಅಸ್ವತಂತ್ರರು, ದೋಷಯುಕ್ತರು. ಫಸ್ಟ್ ನಾವು ಮನಗಾಣಬೇಕು. ನಾವೇನ್ ತಿಳ್ಕೊಂಡಿದ್ದೀವಿ, ನಮ್ಮ ಮನೇಲಿ ಇರುವವರೆಲ್ಲ ಶ್ರೇಷ್ಠ ಹಾಗೆ ಅಂತ, ನಾನು ಶ್ರೇಷ್ಠ, ನಮ್ಮ ಮನೇಲಿ ಇರುವವರು ಶ್ರೇಷ್ಠ, ಫಸ್ಟ್ ಅದೆಲ್ಲ ಹೋಗಬೇಕು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಅವನೊಬ್ಬನೇ ದೋಷ ದೂರ. ಉಳಿದವರೆಲ್ಲರಲ್ಲೂ ಕೂಡ ಲಕ್ಷ್ಮೀ ದೇವಿಯಿಂದ ಶುರು ಮಾಡಿ ದೋಷಗಳು ಇದೆ. ಅಲ್ಲ, ಲಕ್ಷ್ಮೀ ದೇವಿಯಲ್ಲಿ ಏನ್ ದೋಷ ಕಂಡ್ರಿ ಹಾಗೆ ಅಂದ್ರೆ, ಅಸ್ವಾತಂತ್ರ್ಯ ಎನ್ನತಕ್ಕ ಒಂದು ದೋಷ ಅವಳಲ್ಲೂ ಇದೆ. ಅವಳು ಸ್ವತಂತ್ರ ಅಲ್ಲ. ಸ್ವಾತಂತ್ರ್ಯ ಎನ್ನತಕ್ಕದ್ದು ಅದು ಒಂದು ದೋಷ, ಅದು ಅವರಲ್ಲಿ ಇದೆ. ಇನ್ನು ಬ್ರಹ್ಮಾದಿ ದೇವತೆಗಳಲ್ಲಿ ಶರೀರ ಬರುತ್ತದೆ ಹೋಗ್ತದೆ, ಆ ದೇಹ ಯೋಗ ವಿಯೋಗ ರೂಪವಾದ ದುಃಖಗಳು ಅವರಿಗೂ ಇರುತ್ತದೆ. ದುಃಖ ಇದ್ದ ಮೇಲೆ ಅವರಿಗೂ ಕೂಡ ದೋಷ ಇದ್ದೇ ಇರುತ್ತದೆ ಅಂತ ಆಗ್ತದೆ. ಅದರಿಂದ ಯಾರು ಸ್ವತಂತ್ರನಾಗಿ ಗುಣಪೂರ್ಣನಾಗಿದ್ದಾನೋ ಪರಮಾತ್ಮ, ಅವನೊಬ್ಬನೇ ಯಾವ ದೋಷವೂ ಇಲ್ಲದವ. ಉಳಿದವರೆಲ್ಲರಲ್ಲೂ ದೋಷ ಇದ್ದೇ ಇದೆ. ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಸುಲಭ ಆಗಿಬಿಡುತ್ತೆ ನೋಡಿ. ಅದರಿಂದ ನಮ್ಮ ಈ ಶರೀರ ನಾವು ಕಳಚ್ಕೋಬೇಕು, ಈ ಲೋಕ ನಾವು ಬಿಟ್ಟು ಹೋಗಬೇಕು. ಇದಕ್ಕಿಂತ ಹೀನಾಯ ಲೋಕಗಳು ಇದೆ, ನರಕಾದಿಗಳು, ಅಲ್ಲಂತೂ ಸುತರಾಮ ಹೋಗಲೇಬಾರದು. ಈ ರೀತಿಯಾಗಿ ಯಾರ ಇಚ್ಛೆ, ಯಾರ ಬಯಕೆ ಇದೆ ಅಂತವರು ಈ ಪ್ರಮಾಣಗಳನ್ನ ಸರಿಯಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಅವರಿಗೆ ಪರಮಾತ್ಮನ ತತ್ವಜ್ಞಾನ ಬರ್ಲಿಕ್ಕೆ ಸಾಧ್ಯ. ನನಗೆ ಈ ಶರೀರವೇ ಸಾಕು, ಈ ಲೋಕವೇ ಸಾಕು ಅಂದ್ರೆ ಅಂತವರಿಗೆ ಇದು ಯಾವುದು ಬೇಡ. ನನಗೆ ಈ ಶರೀರ ಸಾಕು, ಈ ಕುಟುಂಬ ಸಾಕು, ಈ ಲೋಕ ಸಾಕು, ದೇವರಿಗೆ ದೇವರನ್ನೇ ನಾನು ಹೊಂದಬೇಕು, ದೇವರ ಲೋಕ ಅಂದ್ರೆ ಮೋಕ್ಷವನ್ನ ಪಡೀಬೇಕು ಅಂತ
ಬಯಸುವವರು ಏನಂತ ತಿಳ್ಕೋಬೇಕು? ಪರತಂತ್ರಮಿದಂ, ಈ ಜಗತ್ತು ಪರತಂತ್ರ, ಪರಮಾತ್ಮನ ಅಧೀನದಲ್ಲಿ ಇದೆ. ಸ್ವತಂತ್ರವತ ಆಯತ್ತತೆಯ ಅವಶ್ಯಂ ವೇದಿತವ್ಯಂ, ಆ ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ ಹಾಗೆ ಅಂತ ಅವಶ್ಯಂ ವೇದಿತ, ಅವಶ್ಯವಾಗಿ ನಾವು ಇದನ್ನು ತಿಳಿಯಬೇಕು. ನಾವು ಸ್ವತಂತ್ರರಲ್ಲ, ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇನ್ನೂ ಅನರ್ಥವಾಗ್ತದೆ. ಈಗಲೇ ಸ್ವಲ್ಪ ದುಃಖ ಅನುಭವಿಸ್ತಾ ಇರ್ತೀವಿ, ದೇವರು ಹೇಳಿದ್ದನ್ನ ಬಿಟ್ರೆ ಇನ್ನಷ್ಟು ದುಃಖಗಳನ್ನ ನಾವು ಅನುಭವಿಸ್ಬೇಕು. ಅದರಿಂದ ದೇವರನ್ನ ಉಪಾಸನೆ ಸರಿಯಾಗಿ ಮಾಡಬೇಕು ಅಂತ, ದೇವರನ್ನ ಸರಿಯಾಗಿ ತಿಳ್ಕೋಬೇಕು. ತದುಕ್ತಂ ಭಾಷ್ಯಕಾರೈಹಿ, ಭಾಷ್ಯಕಾರರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಅಂತ ಅರ್ಥ. ವೇದವ್ಯಾಸರ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದವರು. ವೇದವ್ಯಾಸರು ಭಗವದ್ಗೀತೆ ಬರೆದರೆ ಗೀತಾ ಭಾಷ್ಯ ಬರೆದರು. ವೇದವ್ಯಾಸರು ಬ್ರಹ್ಮಸೂತ್ರವನ್ನ ಬರೆದರೆ ಬ್ರಹ್ಮಸೂತ್ರ ಭಾಷ್ಯ ಬರೆದರು. ವೇದಗಳನ್ನ ವಿಭಾಗ ಮಾಡಿದರೆ ವೇದವ್ಯಾಸರು ಋಗ್ಭಾಷ್ಯ ಅಂತ ಬರೆದರು. ಈ ರೀತಿಯಾಗಿ ಅನೇಕ ಭಾಷ್ಯ ಗ್ರಂಥಗಳನ್ನ ಬರೆದವರು. ಅದರಿಂದ ಮಧ್ವಾಚಾರ್ಯರಿಗೆ ಭಾಷ್ಯಕಾರರು ಅಂತ ಹೆಸರು. ಅವರ ಒಂದು ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಯಯೇತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರ ಮುಚ್ಯತೆ ಹಿ ಸಹ. ಆಚಾರ್ಯರ ಮಾತು. ಯಾರಿಗೆ ಸಂಸಾರದಿಂದ ಬಿಡುಗಡೆ ಆಗುತ್ತದೆ ಹಾಗೆಂದ್ರೆ, ಯಾರು ಇಡೀ ಜಗತ್ತು ಪರಮಾತ್ಮನ ವಶದಲ್ಲೇ ಇದೆ, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಅವನ ವಶದಲ್ಲೇ ಈ ಜಗತ್ತು ಇದೆ. ಅದು ಜೀವರು ಇರ್ಬೋದು, ಜಡ ಇರ್ಬೋದು, ಯಾವುದೇ ಇರಲಿ, ರೋಗ ರುಜಿನ ಇರ್ಬೋದು, ಸುಖ ದುಃಖ ಇರ್ಬೋದು, ಎಲ್ಲವೂ ಕೂಡ ಪರಮಾತ್ಮನ ವಶದಲ್ಲಿ ಇದೆ ಹಾಗೆ ಅಂತ ಯಾರು ತಿಳಿತಾರೆ, ಅಂತ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಉಳಿದ ಎಲ್ಲವೂ ಕೂಡ ಪರತಂತ್ರ ಹಾಗೆ ಅಂತ ಯಾರು ತಿಳಿಯುತ್ತಾರೆ, ಅವರು ಸಂಸಾರ ಮುಚ್ಚತೆ, ಅವರು ಸಂಸಾರದಿಂದ ಬಿಡುಗಡೆಯನ್ನ ಹೊಂದುತ್ತಾರೆ. ನಾವು ಕೇಳ್ಬೋದಲ್ಲ, ನಾನು ತಿಳಿದಿದ್ದೀನಲ್ಲ, ನನಗೆ ಆಲ್ರೆಡಿ ಗೊತ್ತಿದೆ ಇದು ಹಾಗೆಂತ ಹೇಳಿದ್ರೆ, ನಮಗೆ ಗೊತ್ತಿದ್ರೂ ಕೂಡ ಅದು ಮನವರಿಕೆ ಆಗಲಿಲ್ಲ. ನಾವು ಮಾಡತಕ್ಕ ನಿತ್ಯ ಕರ್ಮಗಳಲ್ಲಿ ಈ ಚಿಂತನೆ ಬರೋದಿಲ್ಲ. ನಾನು ಅಂತ ಬಂದ್ಬಿಡುತ್ತದೆ ಅದು. ಅದರಿಂದ ನಾವು ಸಂಸಾರದಲ್ಲಿ ಇದ್ದೀವಿ ಅಂದ್ರೆ ನಾನು ನನ್ನದು ಎನ್ನುವ ಚಿಂತನೆ ಇರೋದ್ರಿಂದಲೇ. ದೇವರು ಅಂತ ಚಿಂತನೆ ಬಂದ್ರೆ ಅವರು ಇಲ್ಲಿ ಇರ್ಲಿಕ್ಕೆ ನಾಲಾಯ್ಕು, ಅವರಿಗೆ ಮೋಕ್ಷನೇ ಆಗಬೇಕು, ಅಂತ ಲೋಕದಲ್ಲೇ ಇರ್ತಾರೆ ಅವರು. ನಾವಿದ್ದೀವಿ ಹಾಗೆ ಅಂದ್ರೆ ಇನ್ನು ನಾನು ನನ್ನದು ಇದೆಲ್ಲವೂ ದೇವರ ಅಧೀನ ಅಂತ ನಾವಿನ್ನೂ ಮನವರಿಕೆ ಮಾಡಿಕೊಂಡಿಲ್ಲ. ಅದನ್ನ ನಾವು ಒಪ್ಕೋಬೇಕು, ಒಪ್ಕೊಂಡು ಅದನ್ನ ತಿದ್ದುಕೋಬೇಕು. ತಿದ್ದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಅಷ್ಟೇ ವಿಚಾರ ಇಲ್ಲಿ. ಏತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರ ಮುಚ್ಯತೆ ಹಿ ಸಹ. ಅದರಿಂದ ಪರಮಾತ್ಮನೇ ಸ್ವತಂತ್ರ ಅಂತ ಯಾರು ತಿಳಿತಾರೆ ಅವರು ಸಂಸಾರದಿಂದ ಮೋಕ್ಷವನ್ನ ಬಿಡುಗಡೆಯನ್ನು ಹೊಂದುತ್ತಾರೆ ಹಾಗೆ ಅಂತ. ಈಗ ಪರಮಾತ್ಮನನ್ನ ತಿಳಿಯೋದು ಹೇಗೆ? ಪರಾಪರ ತತ್ವಜ್ಞಾನಂ ಚ ಪ್ರಮಾಣಾಧೀನಂ ಇತಿ ತನ್ನಿರೂಪಣಾರ್ಥಂ ಇದಂ ಪ್ರಕರಣಂ ಆರಭ್ಯತೆ. ಈಗ ಪರಮಾತ್ಮನನ್ನ ತಿಳಿಯೋದು ಹೇಗೆ ಹಾಗೆಂದ್ರೆ, ಪರಮಾತ್ಮನನ್ನಾಗಲಿ ಅಥವಾ ಪರಮಾತ್ಮನನ್ನ ಪರತತ್ವ ಅಂತ ಕರಿತೀವಿ. ಇನ್ನು ಅಪರತತ್ವ, ಪರಮಾತ್ಮನನ್ನ ಬಿಟ್ಟು ಉಳಿದ ತತ್ವ, ಲಕ್ಷ್ಮೀ ಮುಂತಾದ ದೇವತೆಗಳು ಇರಬಹುದು, ಮನುಷ್ಯರು ಇರಬಹುದು, ಅಥವಾ ನಮ್ಮ ಬಗ್ಗೆ ನಾವೆಲ್ಲ ಅಪರತತ್ವನೇ. ಪರತತ್ವ ಪರಮಾತ್ಮ ಒಬ್ಬನೇ. ಅದರ ತಿಳುವಳಿಕೆ ನಮಗೆ ಹೆಂಗ ಆಗುತ್ತದೆ ಹಾಗೆಂದ್ರೆ ಪ್ರಮಾಣಾಧೀನಂ, ಅದೆಲ್ಲವೂ ಕೂಡ ಪ್ರಮಾಣಗಳ ಅಧೀನ ಆಗಿದೆ. ಪ್ರಮಾಣವನ್ನು ನಾವು ಸರಿಯಾಗಿ ಅರ್ಥಕೊಂಡ್ರೆ ಪರತತ್ವವನ್ನ, ಪರಮಾತ್ಮ ತತ್ವವನ್ನ ಸರಿಯಾಗಿ ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ನಮ್ಮ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ನೋಡಿ, ಇದು ಸೆಲ್ಫ್ ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ತುಂಬಾ ಮುಖ್ಯ ಈ ಗ್ರಂಥ. ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳುವಳಿಕೆ ಇರಬೇಕು. ನಮಗೆ ಹೇಗೆ ಜ್ಞಾನ ಹುಟ್ಟುತ್ತದೆ, ನಮಗೆ ಬಂದ ಜ್ಞಾನ ಯಥಾರ್ಥವೋ ಅಯಥಾರ್ಥವೋ, ಇದೆಲ್ಲವನ್ನು ಕೂಡ ನಾವು ಪರೀಕ್ಷೆ ಮಾಡಿ ತಿಳಿಯಬೇಕು. ಅದನ್ನೆಲ್ಲ ತಿಳಿಸಿಕೊಡತಕ್ಕದ್ದೇ ಈ ಒಂದು ಗ್ರಂಥ. ತನ್ನಿರೂಪಣಾರ್ಥಂ, ಅದನ್ನೇ ನಿರೂಪಣೆ ಮಾಡುವುದಕ್ಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಪರತತ್ವ ಏನು, ಅದು ಯಥಾರ್ಥವೋ ಅಯಥಾರ್ಥವೋ, ಅದನ್ನೆಲ್ಲ ಹೇಗೆ ವ್ಯಾಲಿಡೇಟ್ ಮಾಡೋದು, ಅದನ್ನೆಲ್ಲ ತಿಳಿಸಿಕೊಡತಕ್ಕದ್ದು ಈ ಗ್ರಂಥ. ಇದಂ ಪ್ರಕರಣಂ ಅಂತ ಹೇಳ್ತಾರೆ. ಪ್ರಕರಣ ಅಂದ್ರೆ ಏನು ಹಾಗೆಂದ್ರೆ, ಈಗ ನೋಡಿ, ಬ್ರಹ್ಮಸೂತ್ರ, ವೇದ ಅದೆಲ್ಲ ಶಾಸ್ತ್ರ ಗ್ರಂಥ ಅಂತ ಕರಿತೀವಿ. ಶಾಸ್ತ್ರ ಗ್ರಂಥ. ಅದರ ಒಂದಂಶವನ್ನ ಮಾತ್ರ ತೆಗೆದು ಹೇಳೋದನ್ನ ಪ್ರಕರಣ ಗ್ರಂಥ ಅಂತ ಹೇಳ್ತಾರೆ. ಒಂದು ಅಂಶವನ್ನ ಮಾತ್ರ ತೆಗೆದು ಅದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು, ಅದನ್ನ ಪ್ರಕರಣ ಅಂತ ಕರಿತೀವಿ. ಆ ಪ್ರಕರಣ ಗ್ರಂಥಗಳು ಓದಿದರೆ ಏನಾಗ್ತದೆ, ಶಾಸ್ತ್ರ ಓದಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ, ತುಂಬಾ ಈಸಿ ಇರ್ತದೆ. ಉದಾಹರಣೆಗೆ ಮೆಡಿಕಲ್ ಸೈನ್ಸ್ ಓದ್ತಾರೆ, MBBS ಓದ್ತಾರೆ, ತತ್ಪೂರ್ವದಲ್ಲಿ ಅವರು ಏನ್ ಮಾಡಿರಬೇಕು, ಪ್ರಕರಣ ಗ್ರಂಥಗಳು ಯಾವುದು, 10th+2 ಫಸ್ಟ್ PU ಸೆಕೆಂಡ್ PU ನಲ್ಲಿ ಅವರು ಸೈನ್ಸ್ ತೆಗೆದುಕೊಂಡು ಓದಿದ್ರೆ
ಅವರಿಗೆ ಬಯಾಲಜಿ ಅದೆಲ್ಲ ಓದಿದ್ರೆ ಸ್ವಲ್ಪ ಡಾಕ್ಟರೇಟ್ ಓದೋದಕ್ಕೆ ಸ್ವಲ್ಪ ಈಸಿ ಆಗ್ತದಲ್ವೇ ಪ್ರಕರಣ ಗ್ರಂಥ. ಅದರಿಂದ MBBS ಅಂದ್ರೆ ಶಾಸ್ತ್ರ ಅಂತ ಇಟ್ಟುಕೊಂಡ್ರೆ +1 +2 ನಲ್ಲಿ ನಾವೇನ್ ಸೈನ್ಸ್ ಎಲ್ಲ ಓದ್ತೀವಿ ಅದೆಲ್ಲ ಪ್ರಕರಣ ಗ್ರಂಥ ಅಂತ ಆಗ್ತದೆ. ಅದರ ಒಂದು ಅಂಶವನ್ನೇ ತಿಳಿಸಿಕೊಡೋದು. ಕಂಪ್ಲೀಟ್ ಓದಬೇಕು ಅಂದ್ರೆ ಕಂಪ್ಲೀಟ್ ಶಾಸ್ತ್ರವನ್ನ ನಾವು ಓದಬೇಕು ಹಾಗೆ ಅಂತ. ಅದರಿಂದ ಇದು ಒಂದು ಪ್ರಕರಣ ಗ್ರಂಥ ಅಂದ್ರೆ ಏನರ್ಥ, ಶಾಸ್ತ್ರದ ಒಂದು ಅಂಶವನ್ನ ಮಾತ್ರ ತೆಗೆದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡತಕ್ಕದ್ದು ಅಂತ ಅರ್ಥ. ಅದರಿಂದ ಇದು ಓದಿದ್ರೆ, ಇದನ್ನ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಓದೋದಕ್ಕೆ ಅಂದ್ರೆ ಬ್ರಹ್ಮಸೂತ್ರಾದಿ ಶಾಸ್ತ್ರಗಳನ್ನು ಓದೋದಕ್ಕೆ ಅನುಕೂಲ ಆಗ್ತದೆ ಹಾಗೆ ಅಂತ. ಇನ್ನು ಗತಾರ್ಥ ಶಂಕಾ ನಿರಾಸಹ ಹಾಗೆ ಅಂತ. ಅಲ್ಲ, ಇದನ್ನ ಈ ಗ್ರಂಥವನ್ನ ಶೇಷಾಚಾರ್ಯರು ಅವರು ರಚನೆ ಮಾಡಿದ್ರು ಅಂತ ಮೊದಲು ಯಾರು ಮಾಡಿಲ್ಲವಾ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅಂತ ಅದ್ಭುತವಾದ ಗ್ರಂಥ ಅಂತ ಹೇಳ್ತೀರಿ, ಇದನ್ನ ಮೊದಲು ಯಾರು ಮಾಡಿಲ್ಲವಾ ಹಾಗೆಂದ್ರೆ ಹೌದು ಮಾಡಿದ್ದಾರೆ, ಮಧ್ವಾಚಾರ್ಯರೇ ಮಾಡಿದ್ದಾರೆ. ಪ್ರಮಾಣ ಲಕ್ಷಣ ಅಂತ ಮಾಡಿದ್ದಾರೆ. ಸರ್ವಮೂಲ ಗ್ರಂಥದಲ್ಲಿ ಅದು ಒಂದು ಪ್ರಮಾಣ ಲಕ್ಷಣ ಮಾಡಿದ್ದಾರೆ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿ ಅಂತ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮಾಣದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ 2 ಗ್ರಂಥಗಳು ಆಲ್ರೆಡಿ ಇದೆ. ಈ 3ನೇ ಗ್ರಂಥ ಇದನ್ನ ಯಾಕೆ ಮಾಡಕ್ ಹೊರಟ್ರು, ಸುಮ್ನೆ ಹೇಳಿದ್ದನ್ನೇ ಹೇಳೋದು ವೇಸ್ಟ್ ಆಗಲ್ವಾ ಹಾಗೆ ಅಂತ ಅದನ್ನೇ ಹೇಳ್ತಾರೆ ನೋಡಿ. ಯದ್ಯಪಿ ಜಯಾರ್ಯೈರೇವ ಪದ್ಧತ್ಯಾದೋ ಪ್ರಮಾಣಾಧಿಕಂ ಸವಿಸ್ತರಂ ಪ್ರತಿಪಾದಿತಂ. ಜಯಾರ್ಯರು ಅಂದ್ರೆ ಟೀಕಾಕೃತ್ಪಾದರು ಜಯತೀರ್ಥರು, ಪದ್ಧತಿಯರು ಪದ್ಧತಿ ಅಂದ್ರೆ ಪ್ರಮಾಣ ಪದ್ಧತಿ ಮೊದಲಾದ ಗ್ರಂಥಗಳಲ್ಲಿ ಪ್ರಮಾಣ ಲಕ್ಷಣಾಧಿಕಂ ಪ್ರಮಾಣದ ಲಕ್ಷಣ, ಅದರ ವಿಭಾಗ, ಅದನ್ನ ಪರೀಕ್ಷೆ ಮಾಡುವ ಕ್ರಮ ಇದೆಲ್ಲವನ್ನು ಕೂಡ ಸವಿಸ್ತರಂ ವಿಸ್ತಾರವಾಗಿ ಪ್ರತಿಪಾದಿತಂ ಹೇಳಿದ್ದಾರೆ. ಪ್ರಮಾಣ ಪದ್ಧತಿ ಮುಂತಾದ ಗ್ರಂಥಗಳಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತಥಾಪಿ ಭಾವಗಂಭೀರೈರಪಿ ವಾಕ್ಯೈಹಿ ವರ್ಣಿತಂ ಇತಿ. ಆದರೆ ಪ್ರಮಾಣ ಪದ್ಧತಿ ಪ್ರಮಾಣ ಲಕ್ಷಣ ಎಲ್ಲ ಓದೋದೇ ಕಷ್ಟ ಇದೆ, ಅರ್ಥ ಮಾಡಿಕೊಳ್ಳೋದು ಇನ್ನೂ ಕಷ್ಟ ಇದೆ. ಅದರಿಂದ ನ ಅಲ್ಪ ಪ್ರಜ್ಞೇಹಿ ಸುಖೇನ ಶಕ್ಯತೆ ಬೋದ್ಧುಂ. ಮಂದಮತಿಗಳು, ಅಲ್ಪ ಬುದ್ಧಿ ಇರತಕ್ಕ ನಮ್ಮಂತವರಿಗೆ ಅದನ್ನು ಓದಿಕೊಳ್ಳೋದು ಕಷ್ಟ ಆಗಬಹುದು. ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಆಗಬಹುದು. ಅಂತವರಿಗೂ ಕೂಡ ಸುಖವಾಗಿ ಓದಿದರೆ, ಸುಖವಾಗಿ ಜ್ಞಾನ ಬಂದ್ರೆ ಆ ಗ್ರಂಥಗಳನ್ನ ಓದಲಿಕ್ಕೆ ಅನುಕೂಲ ಆಗ್ತದೆ. ಪ್ರಮಾಣ ಚಂದ್ರಿಕಾ ಓದಿ ಪ್ರಮಾಣ ಪದ್ಧತಿ ಓದಿದರೆ ಪ್ರಮಾಣ ಪದ್ಧತಿ ಚೆನ್ನಾಗಿ ಅರ್ಥ ಆಗ್ತದೆ. ಆ ಅಭಿಪ್ರಾಯದಲ್ಲಿ ಇದು ಸ್ಟೆಪ್ 1 ಇದ್ದ ಹಾಗೆ. ಅದರಿಂದ ತೇಷಾಂ ಬೋಧನಾರ್ಥಂ, ಸಣ್ಣವರಿಗೂ ಕೂಡ ಅಂದ್ರೆ ಅಲ್ಪಮತಿ ಉಳ್ಳವರಿಗೂ ಕೂಡ ಆ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ ಪ್ರಾಯೇಣ ತದುಕ್ತಮೇವ ಕಿಂಚಿತ್ ಪ್ರಮೇಯಂ ಸಂಕ್ಷೇಪೇನ ಪ್ರತಿಪಾದಯಿತು. ಪ್ರಮಾಣ ಪದ್ಧತಿಯಲ್ಲಿ ಏನೋ ಟೀಕಾಕೃತ್ಪಾದರು ಹೇಳಿದ್ದಾರೋ ಅದನ್ನೇ ಇಲ್ಲಿ ಹೇಳಿದ್ದಾರೆ. ವಿಷಯ ಒಂದೇ, ಸಬ್ಜೆಕ್ಟ್ ಒಂದೇ. ಆದ್ರೂ ಅಲ್ಲಿ ಟೀಕಾಕೃತ್ಪಾದರು ಏನು ವಿಸ್ತಾರವಾಗಿ ಹೇಳಿದ್ದಾರೆ ಕೆಲವು ವಿಷಯಗಳನ್ನ, ಅದನ್ನ ಇಲ್ಲಿ ಸಂಕ್ಷೇಪ ಮಾಡಿಬಿಟ್ಟಿದ್ದಾರೆ. ಯಾಕೆ, ಕಠಿಣ ಇದೆ, ಜಟಿಲ ಇದೆ ಹಾಗೆ ಅಂತ. ಅದನ್ನ ಹೆಚ್ಚು ಸ್ಟಡಿ ಮಾಡಬೇಕು ಅಂತ ಬಯಸುವವರು ಇದನ್ನ ಓದಿ ತಿಳ್ಕೋಬಹುದು ಹಾಗೆ ಎಂಬ ಒಂದು ಉದ್ದೇಶದಿಂದ ವಿಷಯ ಒಂದೇ ಆದರೂ ಕೂಡ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ ಎಲ್ಲಾ ವಿಚಾರವೂ ಇಲ್ಲಿ ಬರೋದಿಲ್ಲ. ಕೆಲವು ಅಂಶಗಳನ್ನ ಅವರು ಸಂಕ್ಷೇಪ ಮಾಡಿ ಹೇಳಿದ್ದಾರೆ. ಅದರಿಂದ ಇದಂ ಪ್ರಕರಣಂ ನ ವೈಯರ್ಥ್ಯ ದೋಷ. ಅದರಿಂದ ಈ ಒಂದು ಪ್ರಕರಣ ಗ್ರಂಥ ವೇಸ್ಟ್ ಅಂತ ನೀವು ತಿಳ್ಕೋಬಾರ್ದು. ಪ್ರಮಾಣ ಪದ್ಧತಿ ಇದೆ, ಪ್ರಮಾಣ ಚಂದ್ರಿಕಾ ವೇಸ್ಟ್ ಹಾಗೆ ಅಂತ ತಿಳ್ಕೋಬಾರ್ದು. ವೇಸ್ಟ್ ಅಲ್ಲ ಇದು. ಆರಂಭ ಹಂತದಲ್ಲಿ ಇರುವವರಿಗೆ ಇದು ಓದಿದ್ರೆ ಸುಲಭ ಆಗ್ತದೆ. ಅದರಿಂದ ಅಂತವರನ್ನ ಆಡಿಯನ್ಸ್ ಆಗಿ ಇಟ್ಟುಕೊಂಡು ಈ ಗ್ರಂಥ ರಚನೆ ಮಾಡಿದ್ದರಿಂದ ಇದು ವೇಸ್ಟ್ ಅಂತ ಆಗೋದಿಲ್ಲ ಹಾಗೆ ಅಂತ. ಇನ್ನು ಮುಂದೆ ಉದ್ದೇಶ ಅಂತ ಏನು ಅಂತ ಹೇಳ್ತಾರೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ. ನಮಸ್ಕಾರ.